ನರ್ಮದಾ ನೀರಿಗೆ 11,000 ಲೀಟರ್ ಹಾಲನ್ನ ಅಭಿಷೇಕವಾಗಿ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಮಧ್ಯಪ್ರದೇಶನಲ್ಲಿ 21 ದಿನಗಳ ಕಾಲ ಶಿವನ ದೇವಸ್ಥಾನದಲ್ಲಿ ಪೂಜೆ ಆಚರಣೆಗಳು ಮಾಡ್ತಾ ಬಂದ್ರು. ಆದ್ರೆ ಇಂದು ಸದ್ಯಕ್ಕೆ 11,000 ಲೀಟರ್ ಅನ್ನ ನರ್ಮದಾ ನೀರಿಗೆ ಅಭಿಷೇಕವನ್ನಾಗಿ ಮಾಡಿದ್ದಾರೆ. ಆದ್ರೆ ತಜ್ಞರು ಹೇಳೋದಾದ್ರೂ ಏನು ಅಂತ ಅಂದ್ರೆ ಸದ್ಯಕ್ಕೆ ಈ ಒಂದು 11,000 ಲೀಟರ್ ಹಾಲನ್ನ ಅಭಿಷೇಕವಾಗಿ ಮಾಡಿದ್ರೆ ಆ ಒಂದು ನೀರಿನಲ್ಲಿ ಇರುವಂತಹ ವಾಟರ್ ಕಂಟೆಂಟ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಇದ್ರ ಜೊತೆಗೆ ಅಲ್ಲಿನ ಅಕ್ವಾಟಿಕ್ ಆನಿಮಲ್ಸ್ ಗೆ ತುಂಬಾ ಸಮಸ್ಯೆಗಳಾಗುತ್ತೆ ಅಂತ. ಈಗ ಅಲ್ಲಿ ಇರುವ ಮೀನುಗಳು ಅಥವಾ ನೀರಿನಲ್ಲಿ ವಾಸ ಮಾಡುವಂತಹ ಎಲ್ಲಾ ಜೀವಿಗಳಿಗೂ ಸದ್ಯಕ್ಕೆ ಅಪಾಯವಾಗಿದೆ. ಆ ಒಂದು ಜೀವಕ್ಕೆ ಕುತ್ತು ಬಂದಿದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇದ್ರ ಬಗ್ಗೆ ಇನ್ನ ಒಂದು ಚರ್ಚೆ ನಡೀತಾ ಇರೋದು ಏನು ಅಂತಂದ್ರೆ 11,000 ಲೀಟರ್ ಹಾಲನ್ನ ಬಡ ಮಕ್ಕಳಿಗೆ ಕೊಟ್ಟಿದ್ರೆ ಎಷ್ಟೋ ಮಕ್ಕಳು ತುಂಬಾ ಸಂತೃಪ್ತರಾಗ್ತಾ ಇದ್ರು. ಆದ್ರೆ ಈಗ ಆಚರಣೆ ಅಥವಾ ಅಭಿಷೇಕ, ನಂಬಿಕೆ ಅನ್ನುವಂತಹ ಪದಗಳಲ್ಲಿ ಸದ್ಯಕ್ಕೆ ಮೋಸ ಹೋಗ್ತಾ ಇದ್ದೀರಾ ಅಥವಾ ಮೂಢನಂಬಿಕೆಗೆ ಜನರು ಬಲಿ ಆಗ್ತಾ ಇದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಬಗ್ಗೆ ದೊಡ್ಡ ಚರ್ಚೆನೆ ನಡೀತಾ ಇದ್ದಾರೆ. ಹಾಗಿದ್ರೆ ಈ ಒಂದು ವಿಚಾರಕ್ಕೆ ಇದು ಸರಿನಾ ತಪ್ಪಾ? ನಂಬಿಕೆ ಮೂಢನಂಬಿಕೆ ಆಗಿ ಬದಲಾವಣೆ ಆಗೋದು ಅಥವಾ ಪರಿವರ್ತನೆ ಆಗೋದು ಕೂಡ ತುಂಬಾ ತಪ್ಪು ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳಿ. ಮತ್ತು ಇದೇ ರೀತಿಯಾದಂತಹ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.